ನೋಡೋಕ್ಕೆ ಒಂದು ಸಾಧಾರಣ ಬಡ ಕುಟುಂಬ, ಆದರೆ ಅದೇ ಒಂದು ಕುಟುಂಬ ಒಂದು ಕ್ರೈಮ್ ಮಾಡುವ ಮಟ್ಟಿಗೆ ಹೋಗುತ್ತೆ ಅಂದರೆ ನೀವು ನಂಬುತ್ತೀರಾ? ಎಸ್, ನಂಬಲೇಬೇಕು. ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ತಮಿಳು ಭಾಷೆಯಿಂದ ಬಿಡುಗಡೆ ಆಗಿರುವ ಪರಿಮಳ ಆ್ಯಂಡ್ ಕೋ ಎಂಬ ಒಂದು ಸಿನಿಮಾದ ರಿವ್ಯೂ ಬಗ್ಗೆ ಇವತ್ತು ನಾನು ರಿವ್ಯೂ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಒಂದು ಸಿನಿಮಾದ ಕತೆ ಏನು, ಕತೆ ಒಳಗಡೆ ಏನಿದೆ, ಕತೆ ಯಾವ ರೀತಿ ಟರ್ನ್ ಆಗುತ್ತದೆ ಮತ್ತು ಆ ಒಂದು ಸಾಧಾರಣ ಬಡ ಕುಟುಂಬಕ್ಕೂ ಮತ್ತು ಆ ಒಬ್ಬ ಕೊಲೆ ಆಗಿರುವ ಕೊಲೆಗಾರನ ಒಂದು ಕ್ರೈಮ್ ಕೇಸಿಗೂ ಯಾವ ರೀತಿ ಹೇಗೆಲ್ಲ ಕನೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ಸಿನಿಮಾ ಒಂದು ಜಾನರ್ ಬಗ್ಗೆ ಹೇಳಿದ್ರೆ ಡಾರ್ಕ್ ಕಾಮಿಡಿ ಪ್ಲಸ್ ಸಖತ್ ಒಂದು ಕ್ರೈಮ್ ಸಸ್ಪೆನ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿನೇ ಮಿಕ್ಸ್ ಆಗಿದೆ. ಅದರ ಜೊತೆಗೆ ಕಾಮಿಡಿ ಕೂಡ ತುಂಬ ಯೂನಿಕ್ ಆಗಿನೇ ಟ್ರೈ ಮಾಡಿದ್ದಾರೆ. ಆ ಒಂದು ಕೇಸಿಗೆ ಹೊಂದಿಕೊಳ್ಳುವಂಥ ಕಾಮಿಡಿ ಕೂಡ ಕ್ರಿಯೇಟ್ ಮಾಡೋದು ತುಂಬಾ ಒಂದು ರೇರ್ ಸಿನಿಮಾಗಳು. ಸೊ ಅದೇ ರೀತಿ ಈ ಒಂದು ಪರಿಮಳ ಆ್ಯಂಡ್ ಕೋ ಸಿನಿಮಾದ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸಿನಿಮಾ ಕನ್ನಡ ಡಬ್ಬಿಂಗಲ್ಲಿ ಕೂಡ ನಿಮಗೆ ಲಭ್ಯವಿದೆ. ಅದು ಹೇಗೆ, ಎಲ್ಲಿ, ಯಾವ OTT ಆ್ಯಪಲ್ಲಿ ನೋಡಬಹುದು ಅಂತ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡಿ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ ಈ ಒಂದು ಪರಿಮಳ ಆ್ಯಂಡ್ ಕೋ ಸಿನಿಮಾದ ಕತೆ ಬಗ್ಗೆ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಕಂಟೆಂಟ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಮೂವಿ ರಿವ್ಯೂ ಬಗ್ಗೆ ಆಗ್ಬೋದು, ಈ ಒಂದು ಸಿನಿಮಾದ ಬಗ್ಗೆ ಏನಾದರೂ ಕಾಮೆಂಟ್ ಮಾಡುವ ಅಭಿಪ್ರಾಯ ಹೊಂದಿದ್ದರೆ ಕಾಮೆಂಟ್ ಕೂಡ ಮಾಡಿ. ನಿಮ್ಮ ಕಾಮೆಂಟ್ ಕೂಡ ನಾನು ನೋಡ್ತಾ ಇರ್ತೀನಿ. ಸೊ ಇವಾಗ ಟಾಪಿಕ್ ಕಡೆ ಹೋಗೋಣ ಬನ್ನಿ. ಈ ಸಿನಿಮಾ ಕಥೆಯಲ್ಲಿ ಬಂದರೆ ಇದರಲ್ಲಿ ಒಂದು ಬಡ ಕುಟುಂಬ ಇರುತ್ತದೆ. ಅಂದರೆ ಬಡ ಕುಟುಂಬ ಅಂದರೆ ತೀರಾ ಅತಿ ಬಡವರೇನ ಇರಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಚಿಕ್ಕ ಬಾಡಿಗೆ ಮನೆ. ಆ ಬಾಡಿಗೆ ಮನೆಯಲ್ಲಿ 4 ಫ್ಯಾಮಿಲಿ ಮೆಂಬರ್ಸ್ಗಳು ತಾವು ತಮ್ಮ ಕೆಲಸ ಆತು ಎಲ್ಲ ಕೂಡ ಒಂದು ಪೀಸ್ಫುಲ್ ಲೈಫ್ ಕೂಡ ಇವರು ಲೀಡ್ ಮಾಡ್ತಿರ್ತಾರೆ. ಆದರೆ ಒಬ್ಬ ಲೋಕಲ್ ರೌಡಿಯಿಂದ ಆಗುವಂಥ ತೊಂದರೆ, ಅವನ ಕಾಟದಿಂದ ಆ ಒಬ್ಬ ಲೋಕಲ್ ರೌಡಿನೇ ಕೊಲೆ ಮಾಡಿಸುವ ಮಟ್ಟಿಗೆ ಈ ಒಂದು ಬಡ ಕುಟುಂಬ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಎಂಟ್ರಿ ಕೊಡ್ತಾರೆ. ಸೊ ಅಲ್ಲಿಂದ ಈ ಸಿನಿಮಾ ಫಸ್ಟ್ ಹಾಫಲ್ಲಿ ಪಾತ್ರಗಳ ಪರಿಚಯ ಆಗ್ಬೋದು. ಇದರಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಾತ್ರಗಳು ಜಯರಾಮ್, ಊರ್ವಶಿ, ಯೋಗಿ ಬಾಬು ಅವರ ಒಂದು ಕಾಂಬಿನೇಷನ್ ಕೂಡ ಸಖತ್ತಾಗಿಯೇ ಇದೆ. ಏಕೆಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರಬೇಕಾದಂಥ ಕಷ್ಟಗಳು ಮತ್ತು ಅಲ್ಲಿರುವಂಥ ಬಡತನ ತುಂಬ ಚೆನ್ನಾಗಿಯೇ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆದರೆ ಯೋಗಿ ಬಾಬು ಅವರ ಒಂದು ಕಾಂಬಿನೇಷನ್ ಆಗ್ಬೋದು, ಅವರ ಮಾಡುವಂಥ ಕಾಮಿಡಿ ಮತ್ತು ಅದಕ್ಕೆ ಸಾಥ್ ಕೊಡುವಂಥ ಊರ್ವಶಿ ಅವರ ಕಾಮಿಡಿ ಸಖತ್ತಾಗಿಯೇ ಸ್ಕ್ರೀನ್ ಮೇಲೆ ತುಂಬ ಇಷ್ಟ ಆಗೇ ಆಗುತ್ತದೆ. ಸೊ ಹಾಗೆ ಎಲ್ಲ ಕೂಡ ಚೆನ್ನಾಗಿರುವ ಟೈಮಿನಲ್ಲಿ ಆ ಒಬ್ಬ ಲೋಕಲ್ ರೌಡಿ ಕೇಸ್ಗೆ ಇವರ ಮೇಲೆ ಬರ್ತದೆ. ಅಷ್ಟಕ್ಕೂ ಈ ಒಂದು ಕೇಸ್ಗೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟಲ್ಲಿ ಆ ಒಂದು ಮರ್ಡರ್ ಕೇಸ್ಗೆ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಪರಿಮಳ ಎಂಬ ಫ್ಯಾಮಿಲಿ ಲಿಂಕ್ ಆಗಿರುತ್ತದೆ. ಆ ಕೊಲೆ ಮಾಡಿಸ್ಬೇಕಂತ ಇವರು ಮುಂಚೆನೇ ಫೋನ್ನಲ್ಲಿ ಡಿಸ್ಕಸ್ ಮಾಡಿರ್ತಾರೆ, ಆದರೆ ಇವರು ಮಾಡಿಸಿರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಬೇರೆ ಒಬ್ಬ ರೌಡಿಗಳು ಆ ಒಬ್ಬ ರೌಡಿನ ಕೊಲೆ ಮಾಡಿಬಿಡ್ತಾರೆ. ಅಲ್ಲಿಂದ ಈ ಸಿನಿಮಾದ ಕತೆ ಬೇರೆ ರೀತಿ ತಿರುವು ಕೂಡ ಪಡೆದುಕೊಳ್ಳುತ್ತದೆ. ಆದರೆ ಇದರಲ್ಲಿ ಆ ಒಂದು ಫ್ಯಾಮಿಲಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಆ ಒಂದು ಕೊಲೆ ಕೇಸ್ ಅವನ ಲೋಕಲ್ ರೌಡಿಯನ್ನು ಕೊಲೆ ಮಾಡಿಸ್ಬೇಕಂತ ಫೋನ್ನಲ್ಲಿ ಮಾತನಾಡ್ತಾರೆ. ಬಟ್ ಆ ಒಂದು ಕೇಸು ಪೊಲೀಸ್ಗೆ ಗೊತ್ತಾದಾಗ ಅವ್ರ ಫೋನ್ ನಂಬರ್ ಟ್ರೇಸ್ ಮಾಡುವಾಗ ಆ ಒಂದು ಪರಿಮಳ ಎಂಬ ಒಂದು ಫ್ಯಾಮಿಲಿ ನಂಬರ್ಸ್ಗಳು ಅಲ್ಲಿ ತುಂಬಾ ಶೋ ಆಗ್ತಿರುತ್ತೆ. ಅದೇ ಒಂದು ಕಾರಣ ಇಟ್ಟೊಂದು ಆ ಒಬ್ಬ ಪೊಲೀಸ್ ಆಫೀಸರ್ ಪರಿಮಳ ಫ್ಯಾಮಿಲಿಗೆ ಅದೇ ಒಂದು ಹೆಸರಿನಲ್ಲಿ ತುಂಬ ಟಾರ್ಚರ್ ಆಗ್ಬೋದು, ತುಂಬ ರೀತಿ ಅವಮಾನ ಕೂಡ ಮಾಡ್ತಾನೆ. ಆ ಒಂದು ಅವಮಾನದಿಂದ ಬೇಸತ್ತ ಆ ಫ್ಯಾಮಿಲಿ ಸುಮಾರು ಕಡೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಬಟ್ ಆದರೆ ಅವರು ಕೊಲೆ ಮಾಡಿಸಿರಲ್ಲ. ಸೊ ಅದೇ ಒಂದು ಸೇಡು, ಅದೇ ಒಂದು ಸಿಟ್ಟು, ಅದೇ ಒಂದು ರಿವೆಂಜ್ ಇಟ್ಕೊಂಡು ಹೇಗೋ ಆ ಒಂದು ಕೇಸ್ ಮುಗಿದ್ರೆ ಸಾಕು ಅನ್ನೋ ಮಟ್ಟಿಗೆ ತಲೆನೋವುಗಳು, ಮೇಲಿಂದ ಪ್ರೆಷರ್ಗಳು, ಆ ಒಬ್ಬ ಕೊಲೆ ಆಗಿರೋ ವ್ಯಕ್ತಿ ಲೋಕಲ್ ರೌಡಿಯಿಂದ ಇಂಟರ್ನ್ಯಾಷನಲ್ ನ್ಯಾಷನಲ್ ನ್ಯೂಸ್ ಆಗಿ
ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಕೂಡ ಆ ಒಂದು ಕೊಲೆ ಕೇಸಿಗೆ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಸಿನಿಮಾದಲ್ಲಿ ಪ್ರತಿಯೊಂದು ಸೀನ್ ನೋಡುವಾಗ ಆ ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟ ಸೀನ್ಗಳು ಬಂದಾಗ ಟೆನ್ಷನ್ ಕೂಡ ಕ್ರಿಯೇಟ್ ಜೊತೆಗೆ ಬಿಲ್ಡ್ ಮಾಡ್ತಾರೆ ಸಿನಿಮಾದ ಡೈರೆಕ್ಟರ್ ಅವರು. ಏಕೆಂದರೆ ಒಂದು ಸಿನಿಮಾದಲ್ಲಿ ತೋರಿಸಬೇಕಂದ ಮೇನ್ ಕಂಟೆಂಟ್, ಮೇನ್ ಕತೆ ಯಾವ ರೀತಿ ಹೇಳಬೇಕು, ಅದನ್ನು ಯಾರ ಮುಖಾಂತರ ಹೇಳಿಸ್ಬೇಕು, ಅದನ್ನು ಹೇಗೆ ಅರ್ಥ ಮಾಡ್ಕೋತಾರೆ ನೋಡುವಂಥ ಆಡಿಯನ್ಸ್ಗಳು ಅನ್ನೋದು ಕೂಡ ಅನಾಲಿಸಿಸ್ ಇಲ್ಲಿ ತುಂಬಾ ಮುಖ್ಯವಾಗುತ್ತದೆ. ಸೊ ಅಂಥ ಒಂದು ಮಧ್ಯದಲ್ಲಿ ಸೀರಿಯಸ್ ಇರುವಂಥ ಟೈಮಿನಲ್ಲಿ ಯೋಗಿ ಬಾಬು ಅವರೊಂದು ಕಾಮಿಡಿ ಆಗೋದು, ಕಾಮಿಡಿ ಸೆನ್ಸ್ ಆಗೋದು, ಅಲ್ಲಿರುವಂಥ ಪಾತ್ರಗಳ ಪರಿಚಯ ಆದಾಗ ಅಲ್ಲಿ ಬರುವಂಥ ಕಾಮಿಡಿ ಝಲಕ್ ಆಗೋದು ತುಂಬಾ ನಿಮಗೆ ಕ್ವಾಟ್ಲಿ ಕೂಡ ಕೊಡುತ್ತದೆ. ಆದರೆ ಸಿನಿಮಾ ನೋಡುವಾಗ ನಿಮಗೆ ಚೂರು ಬೋರ್ ಆಗಲ್ಲ. ಅದರ ಕಾಮಿಡಿ ಜೊತೆ ಕೂಡ ಆ ಒಂದು ಕೇಸ್ ತನಿಖೆ ಒಂದು ಆಗ್ತಿರುತ್ತೆ. ಬಟ್ ಅಂಥ ಒಂದು ಪೊಲೀಸ್ಗೆ ಯೋಗಿ ಬಾಬು ಅವರಂದ್ರೆ ಮುಖಾಮುಖಿ ಆದಾಗ ಅಲ್ಲಿ ಬರುವಂಥ ಕಾಮಿಡಿ ಸೀನ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಂದು ಕಡೆ ಈ ಕಡೆ ಕೊಲೆ ಕೇಸ್ ಕೂಡ ಮುಂದೆ ಹೋಗಬೇಕು, ಹಾಗೆ ಕೂಡ ಕಾಮಿಡಿ ಕೂಡ ಆಗಬೇಕು. ಅವೆರಡನ್ನು ಮಿಕ್ಸ್ ಮಾಡಿ ಲೈನ್ ಅಪ್ ಮಾಡೋದು ಇದೆಯಲ್ಲ, ಅದು ಮೇನ್ ಟಾಪಿಕ್ ಆಗಿರುತ್ತೆ. ಆದರೆ ಎಲ್ಲವೂ ಕೂಡ ಪ್ರಯತ್ನ ಪಡ್ತಾರೆ ಪೊಲೀಸರು ಕೂಡ. ಕೊನೆಗೆ ಆ ಒಂದು ಕೊಲೆ ಕೇಸ್ಗೆ ಕಾರಣ ಯಾರು, ಯಾಕೆ ಮಾಡ್ತಾರೆ, ಆ ಒಬ್ಬ ಕೊಲೆ ಆಗಿರೋ ವ್ಯಕ್ತಿಗೆ, ಆ ಒಬ್ಬ ಕೊಲೆ ಮಾಡಿಸಿರುವಂಥ ವ್ಯಕ್ತಿಗೆ ಏನು ಲಿಂಕು, ಯಾವ ರೀತಿ ಮೋಟಿವ್ ಇರುತ್ತೆ, ಅವನಿಂದ ಏನು ತಪ್ಪು ಆಗಿರುತ್ತೆ ಮತ್ತು ಅದು ಆಗಲು ಕಾರಣ ಏನು ಅಂತ ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಈ ಸಿನಿಮಾ OTTಗೆ ಕೂಡ ಬಿಡುಗಡೆ ಆಗಿದೆ. ಸೊ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ನಿಮಗೆ ಈ ಸಿನಿಮಾ ಸಂಪೂರ್ಣವಾಗಿ ನೋಡೋಕ್ಕೆ ಕೂಡ ಸಿಗುತ್ತದೆ. ಒಂದು ಒಳ್ಳೆ ಡಾರ್ಕ್ ಕಾಮಿಡಿ ಪ್ಲಸ್ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕೂಡ ಆಗಿದೆ. ಇದರಲ್ಲಿ ಸಸ್ಪೆನ್ಸ್ ಕೂಡ ಇದೆ, ಒಂದು ಫ್ಯಾಮಿಲಿ ಸಾಂಗ್ಸ್ ಕೂಡ ಇದೆ, ಹಾಗೆ ತುಂಬ ಒಂದು ಕೊಕೇನ್, ಡ್ರಗ್ಸ್, ಅಂಡರ್ ವರ್ಲ್ಡ್, ಮಾಫಿಯಾ ಕೂಡ ಇದರಲ್ಲಿ ಚಿಕ್ಕ ಪುಟ್ಟದಾಗಿ ತೋರಿಸಿದ್ದಾರೆ. ಬಟ್ ಆದರೆ ಸಿನಿಮಾ ನೋಡುವಾಗ 18+ ಅಂಡರ್ ಇರುವಂಥ ಮಕ್ಕಳನ್ನು ಇದರಲ್ಲಿ ಸಿನಿಮಾದಲ್ಲಿ ತೋರಿಸ್ಬೇಡಿ. ಯಾಕಂದರೆ ಇಂಪ್ಯಾಕ್ಟ್ ಮಾಡುತ್ತೆ ಅವರ ಮೈಂಡ್ ಒಳಗಡೆ. ಕಾಲೇಜ್ ಅಥವಾ ಹೌಸ್ ವೈಫ್ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರೆ ಮಾತ್ರ ಸಿನಿಮಾ ನೋಡ್ಬೋದು, ಯಾಕಂದರೆ ಅವ್ರಿಗೆ ಮೆಚೂರ್ ಇರುತ್ತೆ. ಸೊ ಹಂಗಾಗಿ ಸಿನಿಮಾ ವರ್ಕ್ ಆಗಿದೆ ಎಲ್ಲವೂ ಕೂಡ. ಇವಾಗ ಮೇನ್ ಟಾಪಿಕ್ಗೆ ಬಂದರೆ ಇದರಲ್ಲಿ ಕಾಮಿಡಿ ಸೀನ್ಸ್ ಕೂಡ ಸಿಚುವೇಶನ್ ತಕ್ಕಂತನೇ ಬದಲಾಗುತ್ತವೆ ಮತ್ತು ಅದರ ಮೇನ್ ಕತೆ ಹೇಳುವ ರೀತಿ ಎಲ್ಲ ಕೂಡ ಚೇಂಜ್ ಆಗುತ್ತದೆ. ಆದರೆ ಸೆಕೆಂಡ್ ಹಾಫಲ್ಲಿ ಬಂದಾಗನೇ ನಿಜವಾದ ಕತೆ ಕಾಮಿಡಿ ಕೂಡ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ. ಬಟ್ ಮೇನ್ ಕಂಟೆಂಟ್ ಅಂದರೆ ಸಿನಿಮಾ ಕ್ಲೈಮ್ಯಾಕ್ಸ್ ಅದರಲ್ಲಿ ಆ ಸತ್ಯನ ಹೊರಗೆ ತರಬೇಕು. ಏಕೆಂದರೆ ಮೇಲಿಂದ ನ್ಯೂಸ್ಗಳ ಪ್ರೆಷರ್ ಆಗ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳ ಪ್ರೆಷರ್ ಆ ಪೊಲೀಸ್ ಮೇಲೆ ಇರ್ತದೆ. ಆ ಪೊಲೀಸ್ ಕೂಡ ಸಿಕ್ಕಾಪಟ್ಟಿ ಹಾರ್ಡ್ ವರ್ಕ್ ಮಾಡಿ ಆ ಒಂದು ಕೊಲೆ ಕಾರಣ ಯಾರಂತ ಕೊನೆಗೆ ಕಂಡು ಹಿಡ್ತಾನೆ. ಆದರೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಆ ಒಂದು ಟ್ವಿಸ್ಟ್ ಬೇರೆ ರೀತಿಯೇ ಈ ಸಿನಿಮಾ ಟರ್ನ್ ಮಾಡುತ್ತದೆ. ಊರೆಲ್ಲ ಅಥವಾ ಜಗತ್ತೆಲ್ಲ ಅಡ್ಡಾಡಿ ಅಂದರೆ ಆ ಒಂದು ಕೇಸಿಗಾಗಿ ಪರದಾಡಿ ಕೊನೆಗೆ ಆ ಒಂದು ಕೊಲೆ ಮಾಡಿದ ವ್ಯಕ್ತಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವ ಒಬ್ಬ ವ್ಯಕ್ತಿನಂತ ಗೊತ್ತಾದ ಮೇಲೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಸೊ ಹಾಗೆ ಕ್ಲೈಮ್ಯಾಕ್ಸ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಟ್ವಿಸ್ಟಿಂದ ಎಂಡ್ ಕೂಡ ಆಗುತ್ತದೆ. ಅದು ಕೂಡ ಬೇರೆ ಲೆವೆಲಲ್ಲಿ ಇಷ್ಟ ಆಗುತ್ತದೆ. ಸೊ ಹಾಗೆ ಫೈನಲಿ ಒಟ್ಟಿನಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಡಾರ್ಕ್ ಕಾಮಿಡಿ ಇದೆ, ಹಾಗೆ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಸಿನಿಮಾ ಕೂಡ ಇದು ಆಗಿದೆ. ಸೊ ವೀಕೆಂಡ್ ಟೈಮಲ್ಲಿ ಅಥವಾ ಒಂದು ಸಸ್ಪೆನ್ಸ್ ಕಾಮಿಡಿ ಇಷ್ಟಪಡೋರಿಗೆ ನಿಮಗೆ ಪರಿಮಳ ಆ್ಯಂಡ್ ಕೋ ಎಂಬ ಒಂದು ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತದೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಸೊ ಹಾಗೆ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಪರಿಮಳ ಕೋ ಸಿನಿಮಾ OTTಗೆ ಇದೆ, ನೀವು ನೋಡಿ ಇಷ್ಟ ಕೂಡ ಪಡಬಹುದು. ಜಾಸ್ತಿ ಕತೆ ರಿವೀಲ್ ಮಾಡಿದರೆ ಸಿನಿಮಾದಲ್ಲಿ ಸ್ಪಾಯ್ಲರ್ ಅಂತ ಆಗುತ್ತದೆ. ಸೊ OTTಲಿ ಈ ಸಿನಿಮಾ ನೋಡಿ ಆನಂದಿಸಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಕಂಟೆಂಟ್ ಎಂಡ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಕಾಮೆಂಟ್ ಬಾಕ್ಸಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಬರೀಬೇಕನ್ಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತೊಂದು ಬೇರೆ ಸಿನಿಮಾದೊಂದಿಗೆ ಸಿಗೋನೆಲ್ಲರೂ ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.